ಆಸರೆ ಟಿವಿ ಅರ್ಪಿಸುವಂಥ ಇದು ನನ್ನ ಹಾಡು ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ವಾಗತವನ್ನು ಕೋರ್ತೇನೆ. ಮತ್ತೊಮ್ಮೆ ನಿಮ್ಮ ಮುಂದೆ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಕಾಣುವಂತೆ ಕೊಟ್ಟಂಥ ಮಹಾಕೃಪೆಗಾಗಿ ಕರ್ತನಿಗೆ ನಾನು ಕೋಟಿ ಸ್ತೋತ್ರ ಹೇಳ್ತೇನೆ. ಕಳೆದ ಸಂಚಿಕೆಯಲ್ಲಿ ನಮ್ಮ ಜೊತೆಯಲ್ಲಿ ಎಲ್ಲ ನೀನು ಯೇಸುವೆ ಎಂಬ ಒಂದು ಕನ್ನಡದ ಸಿಡಿಯನ್ನು ಕನ್ನಡ ಜನತೆಗೆ ಕೊಟ್ಟಂಥ ಬ್ರದರ್ ಪ್ರವೀಣ್ರವರು ನಮ್ಮ ಜೊತೆಯಲ್ಲಿದ್ದು ಅನೇಕ ವಿಷಯಗಳನ್ನು ಹಂಚಿದರು. ತಿರುಗೊಮ್ಮೆ ಅವರ ಮುಂದಿನ ಪಯಣ ಯಾವ ರೀತಿ ಇತ್ತು, ಅದು ಹೇಗೆ ನಡೀತು, ಕರ್ತನು ಯಾವ ರೀತಿ ಅವರ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡಿದ, CD ಬಿಡುಗಡೆ ಆದಮೇಲೆ ಹೇಗೆ ಅವರದ ಜನರ ರೆಸ್ಪಾನ್ಸ್ ಹೇಗಿತ್ತು, ಅದೆಲ್ಲ ತಿಳ್ಕೊಳ್ಳುವ. ಬನ್ನಿ ಮತ್ತೊಮ್ಮೆ ಇದು ನನ್ನ ಹಾಡು ಕಾರ್ಯಕ್ರಮದಲ್ಲಿ ಮತ್ತೆ ಅವರನ್ನು ತಿರುಗೊಂದವರ್ತಿ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ, ಆಸರೆ ಟಿವಿ ತಂಡದ ಪರವಾಗಿ, ನಿರ್ದೇಶಕರ ಪರವಾಗಿ ಸ್ವಾಗತವನ್ನು ಕೋರುವ. ಮತ್ತೊಮ್ಮೆ ಇದು ನನ್ನ ಹಾಡು ಕಾರ್ಯಕ್ರಮದಲ್ಲಿ ತುಂಬ ಸಂತೋಷ ಆಗ್ತಾ ಇದೆ. ಸಂತೋಷ. ಅದ್ಭುತವಾದ ಹಾಡುಗಳು ಬ್ರದರ್. ಥ್ಯಾಂಕ್ ಯು. ಅದ್ಭುತವಾದ ಹಾಡುಗಳು ಕನ್ನಡದಲ್ಲಿ ನಿಜವಾಗಿ ಒಂದು ಹಾಡುಗಳು ಬೇಕಿತ್ತು. ಕರ್ತನು ನಿಮ್ಮ ಮುಖಾಂತರ ಒಂದು ಅದ್ಭುತವಾದ ಕಾರ್ಯವನ್ನು ಮಾಡಿದ್ದಾನೆ. ನಿನಗೆ ದೇವರಿಗೆ ನಾನು ಕೋಟಿ ಸ್ತೋತ್ರ ಸಲ್ಲಿಸ್ತೇನೆ. ಹಾಡುಗಳಲ್ಲಿ ಒಂದು ಅದ್ಭುತವಾದ ಶಕ್ತಿ ಇದೆ. ನಾವು ಯಾವುದನ್ನು ಮಾತಲ್ಲಿ ಹೇಳ್ತೇವೆ ಜನರಿಗೆ ಅದು ತಾಗೋದಿಲ್ಲ. ಅದು ಹೇಳಿದರು ಅವರಿಗೆ ಅದು ಅದನ್ನು ನೀವು ಹಾಡಾಗಿ ಹೇಳುವಾಗ ಆ ಹೃದಯದಲ್ಲಿ ಒಂದು ಎಂಥದ ಒಂದು ಕೈ ಹಾಕಿ ಕಾರ್ಯ ಮಾಡಿದ ರೀತಿಯ ಒಂದು ಅನುಭವ. ಅದೇನು ನಾವು ಎಷ್ಟು ಜನರಿಗೆ ಮಾತಾಡುವಾಗ ಅದೊಂದು ಅಷ್ಟು ಕಾರ್ಯ ಮಾಡಿ ಅದು ದೇವರು ಹಾಡಿನ ಒಂದು ಅದ್ಭುತವಾದ ಒಂದು ಅಭಿಷೇಕ ಕೊಟ್ಟಿದೆ. ವಾಕ್ಯ ಕೂಡ ಹೇಳ್ತೀವಿ, ಕರ್ತನಿಗೆ ನೂತನ ಕೀರ್ತನೆಯನ್ನು ಹಾಡಿರಿ. ಆತನ ಹಾಡುವಾಗ ಸಂತೋಷ ಪಡ್ತಾನೆ. ನಿಜ ದೇವರ ವಾಕ್ಯದಲ್ಲಿ ಕೂಡ ನೋಡ್ತೇವೆ, ಇಸ್ರೇಲರ ಸ್ತುತಿಯ ಸಿಂಹಾಸನದಲ್ಲಿ ಆಸೀನೋಡು ಸಿಂಹಾಸನ ರೂಢನಾದ ನಮ್ಮ ದೇವರು ಹಾಡನ್ನು ಕರ್ತನ ಇಷ್ಟಪಡ್ತಾನೆ. ಅದಕ್ಕಾಗಿ ದೇವರು ಅದ್ಭುತವಾದ ಹಾಡುಗಳನ್ನು ನಿಮ್ಮಂಥ ಮುಖಾಂತರ ಕನ್ನಡ ಜನರಿಗೆ. ದೇವರಿಗೆ ಸ್ತೋತ್ರ. ಯಜಮಾನನೇ ಅದ್ಭುತವಾದ ಹಾಡು ಕನ್ನಡದಲ್ಲಿ ಫಸ್ಟಿಗೆ ನೀವು ತಮಿಳು, ಅದು ನನಗೆ ತುಂಬ ಸಂತೋಷ ಆಯಿತು. ಯಾಕಂದರೆ ಕನ್ನಡ ಜನರಿಗೆಂದು ಒಂದು ಒಳ್ಳೆಯ ಸಂದೇಶ ನನಗೂ ತುಂಬ ಒಂದು ಎನ್ಕರೇಜ್ ಆಯಿತು. ಯಾಕಂದರೆ ನೀವೊಂದು ಪರ ಭಾಷೆಯವರಾಗಿ ಕನ್ನಡದ ಮೇಲೆ ಇದ್ದಂಥ ಒಲವು ನಿಜವಾಗಿ ಕನ್ನಡದವರಿಗೆ ಕನ್ನಡದ ಮೇಲೆ ಉಂಟಾ ಇಲ್ಲೋ ಗೊತ್ತಿಲ್ಲ. ದೇವರಿಗೆ ಸ್ತೋತ್ರ. ಅದ್ಭುತವಾದ ಹಾಡು ಬದ. ಥ್ಯಾಂಕ್ ಯು. ಆಮೇಲೆ ಮುಂದಿನ ಹಾಡುಗಳನ್ನು ನೀವು ಒಂದು ಹಾಡನ್ನು ಮಾಡಿದ್ದೀರ, ಅದ್ಭುತವಾದ ಹಾಡು, ಫಸ್ಟ್ ಹಾಡು. ಯಾಕಂದರೆ ಫಸ್ಟ್ ಶಾಟ್ ಅಷ್ಟು ಕಮ್ಮಿ ಇರೋದು, ಅಂದರೆ ಅಷ್ಟೊಂದು ಎಫೆಕ್ಟ್ ಇರೋದಿಲ್ಲ. ಮತ್ತೆ ಸ್ವಲ್ಪ ಪಿಚ್ ಅಂತ ಸ್ಟಡಿ ಆದಮೇಲೆ ಮತ್ತೆ ನಾವು ಬೇಕಾದ್ರೆ ಒಳ್ಳೆ ಹೊಡಿಬೋದು. ಆದರೆ ನೀವು ಫಸ್ಟ್ ಬಾಲಲ್ಲಿ 6 ಹೊಡಿದ್ದೀರ. ದೇವರ ಕೃಪೆನೇ ನಿಜವಾಗಿ. ಫಸ್ಟ್ ಸಾಂಗ್ ಆದಮೇಲೆ ನನ್ನ ಪ್ರಾರ್ಥನೆ ಹಿಂಗಿತ್ತು, ಅಪ್ಪ ನೆಕ್ಸ್ಟ್ ಆ ಸಾಂಗ್ಸ್ ನಾನು ಕನ್ನಡದಲ್ಲೇ ಬರೀಬೇಕು. ಸೊ ಆಲ್ರೆಡಿ ಬರೆದಿದ್ದ ತಮಿಳ್ ಸಾಂಗ್ ಎಲ್ಲ ಸೆಕೆಂಡ್ ವಾಲ್ಯೂಮ್ ಮಾಡೋಣ ಅಂತ, ಉಳಿದ ಹಾಡುಗಳನ್ನೆಲ್ಲ ಕನ್ನಡದಲ್ಲೇ ಮಾಡೋಣ, ಕನ್ನಡದಲ್ಲೇ ಹೊಸ ಸಾಂಗ್ ಮಾಡೋಣ ಅಂತ ವಿ ಸ್ಪೆಂಡ್ ಅ ಟೈಮ್ ಇನ್ ಪ್ರಯರ್. ಆಗ ನನಗೊಂದು ಆಸೆ ಇತ್ತು. ನಾವು ಕೆಲವು ಕನ್ನಡ ಸಭೆಗಳಲ್ಲಿ ಸೇವೆ ಮಾಡೋಕ್ಕೆ ಹೋಗಿದ್ವಿ. ಆಗ ಬೇರೆ ಭಾಷಾಂತರ ಹಾಡುಗಳು, ನಮ್ಮದು ಸೇವೆ ಹೆಂಗಿರುತ್ತೆ ಅಂದರೆ ಯವನಸ್ಥರ ಕೂಟದಲ್ಲಿ ಆರಾಧನೆ ಮಾಡೋದು, ಪ್ರೀಚ್ ಮಾಡೋದು, ಇಂಥ ಸೇವೆಗಿತ್ತು. ಆಗ ನಮಗೆ ಆ್ಯಕ್ಷನ್ ಸಾಂಗ್ಸು ಯವನಸ್ಥರಿಗೆ ಹೋಗಿ ಸ್ವಲ್ಪ ಜಾಯ್ಫುಲ್ ಆಗಿ ಮಾಡಿದ್ರೆ ಇಷ್ಟಪಡ್ತಾರೆ. ಹೌದೌದು. ಸೊ ಆಗ ನಾನು ಕನ್ನಡದಲ್ಲಿ ಕೇಳೋದಪ್ಪ ಅಂಥ ಹಾಡುಗಳು ನನಗೆ ಒಂದು ಸಾಂಗ್ ಕೊಡಪ್ಪ ಅಂತ ಕೇಳುವಾಗ ಹೆಸರಿಡಿದು ನನ್ನಂತ ಒಂದು ಸಾಂಗು ಯೇಸು ಸ್ವಾಮಿನ ಕರುಗ. ಈ ಸಾಂಗಲ್ಲಿ ದ ಬರ್ತ್ ಆಫ್ ದಿಸ್ ಸಾಂಗ್ ಎಲ್ಲಿ ಬಂತಂದರೆ ನಾನು ಸ್ನಾನ ಮಾಡುವಾಗ ಬಂತು. ತಿರ್ಗಾ ಬಾತ್ರೂಮ್ ಯಾವ ಬಾತ್ರೂಮಲ್ಲಿ ಫಿಲಮ್ ಸಾಂಗ್ ಕೇಳಿದ್ನೋ ಸ್ನಾನ ಮಾಡುವಾಗ ಅದೇ ಜಾಗದಲ್ಲಿ ಸ್ನಾನ ಮಾಡುವಾಗ ಯೇಸು ಸ್ವಾಮಿ ತನ್ನ ಹಾಡುಗಳು ನನ್ನ ಟ್ಯೂನ್ ಬಂತು. ಅದು ಹೆಂಗೆ ಬಂತಂದರೆ ತನ್ನನ ತನ್ನನ ತನನ ತನನ ಆ ಥರ ಟ್ಯೂನ್ ಬಂತು. ಸ್ಥಾನ ಆದಮೇಲೆ ಆಚೆ ಬಂದು ತನ್ನ ಹಮ್ಮಿಂಗ್ ಮಾಡ್ತಾ ಹೋಗ್ತಾ ಇದೆ, ರೆಕಾರ್ಡ್ ಮಾಡಿಕೊಂಡೆ ಫೋನಲ್ಲಿ. ಆಗ ನನ್ನ ಆಫೀಸ್ಗೆ ಗಾಡಿಯಲ್ಲಿ ಸ್ಟಾರ್ಟ್ ಮಾಡಿದಾಗ ಆ ಟ್ಯೂನ್ ಆಡ್ತಾನೆ ಇದೆ, ತನ್ನ ಹಮ್ಮಿಂಗ್ ಮಾಡ್ತಾನೆ ಇದೆ. ಆಗ ನಮ್ಮ ಯೇಸು ಸ್ವಾಮಿ ಸರ್ವಶಕ್ತನು ಈಸ್ ಎ ಎಲ್ ಶಡಾ. ಓಕೆ, ಈ ಪದವನ್ನ ಅಲ್ಲಿ ಹಾಕೋಣ. ಎಲ್ ಶಡಾ ಸರ್ವ ಶಕ್ತನೂ ನೀನೇ. ಬೇರೆ ನಾಮ ಎಲ್ರೋಹಿ ನನ್ನನ್ನು ಕಾಣುವವನೇ. ಓಕೆ, ಈಗ 2 ಸಾಂಗ್ ಆಯ್ತು, ಟ್ಯೂನ್ ಬಂತು. ಸ್ಟಾರ್ಟಿಂಗ್ ಇದಾಕಿದ್ರೆ ಚೆನ್ನಾಗಿರಲ್ಲ. ಓಕೆ, ಸ್ಟಾರ್ಟಿಂಗ್ ಹೆಂಗೆ ಮಾಡೋದು? ಆಗ ನನಗೆ ಜೆರೆಮ್ಯ ಫಸ್ಟ್ ಚಾಪ್ಟರ್
ನಿನ್ನ ತಾಯಿ ಗರ್ಭದಲ್ಲಿ ಇರುವಾಗ ನಿನ್ನ ಹೆಸರು ಹಿಡಿದು ನಾನು ಕರೆದಿದ್ದೀನಿ, ಆ ಹೆಸರು ಹಿಡಿದು ಕರೆದಿದ್ದೀನಿ. ಆ ಪದವನ್ನು ಎತ್ಕೊಂಡು ಆಗ ಆಡಿದೆ, ಹೆಸರಿಡಿದು ನನ್ನನ್ನು ಕರೆದವನೇ. ಈಗ ಎಲ್ಲರೂ ಹೇಳ್ತಾರೆ ನಿನ್ನ ಫಸ್ಟ್ ಹೆಸರು ಕರೆದಿದ್ದು ನಾನೇ ಅಂತ. ಇಲ್ಲ, ತಂದೆ ತಾಯಿ ಕೂಡ ರೈಟ್ಸ್ ಇಲ್ಲ ಅಂತೆ. ಫಸ್ಟ್ ರೈಟ್ಸ್ ಯಾರಿಗೆ ಬಂತಂದ್ರೆ ಯೇಸು ಸ್ವಾಮಿಗೆ ಬಂತು. ಅವ್ರು ಹೇಳಿದ್ರು ನಿನ್ನ ತಾಯಿ ಗರ್ಭದಲ್ಲಿ ಇರುವಾಗ ನಾನು ನಿನ್ನ ಹೆಸರು ಕರೆದಿದ್ದು. ತಂದೆ ತಾಯಿ ಕೂಡ ಗೊತ್ತಿಲ್ಲ ಅಂತ ಹೆಸರು, ಅದು ಯೇಸು ಸ್ವಾಮಿ ಹೇಳಿದ್ರು. ಆ ಪದ ನನಗೆ ತುಂಬ ಟಚ್ ಆಯಿತು. ನನ್ನ ಲೈಫಲ್ಲಿ ನನ್ನ ಯಾರು ಕರೆದಿರೋ ಇಲ್ಲ ಗೊತ್ತಿಲ್ಲ, ಯೇಸು ಸ್ವಾಮಿ ನನ್ನನ್ನು ಹೆಸರು ಹಿಡಿದು ಮಗನಾಗಿ ಕರೆದಿದ್ರು. ಆ ರಿಲೇಷನ್ ಅದು ತುಂಬ ನನಗೆ ಇಷ್ಟ ಆಗ. ಆಗ ಆ ಪದ ಬಂತು, ಹೆಸರಿಡಿದು ನನ್ನನ್ನು ಕರೆದವನೇ, ಕಣ್ಮಣಿಯಾಗೆ ನನ್ನ ಕಾಯುವವನೇ, ನನ್ನ ಬಾಳಿನ ಬೆಳಕಾಗಿ ಇರುವವನೇ. ಈ ಸಣ್ಣಲ್ಲ, ಸ್ಟಾರ್ ಅಲ್ಲ, 1000 ವಾಟ್ಸ್ ಬಲ್ಪ್ ಅಲ್ಲ, ಈ ಲೈಟ್ ಬಂದು ಯೇಸು ಸ್ವಾಮಿ ಇರೋ ಲೈಟು ಯಾವ ಲೋಕದಲ್ಲಿ ಹೋದ್ರೆ ಸಿಕ್ಕಲ್ಲ, ಆದರೆ ಆತನ ಪ್ರಸನ್ನತೆಯಲ್ಲಿ ಸಿಕ್ಕತ್ತೆ. ಆ ಪ್ರಸನ್ನತೆ ಏನು ಗೊತ್ತಾ, ತನ್ನ ಬಾಳಿನ ಬೆಳಕಾಗಿ ಇರುವವನೇ, ನನಗೆ ಸಂತೋಷ ಸಮಾಧಾನ ನೀಡುವವನೇ, ಎಲ್ ಶಡಾ ಸರ್ವ ಶಕ್ತನೂ ನೀನೇ, ಎಲ್ ರೋಹಿ ನನ್ನನ್ನು ಕಾಣುವವನೇ. ಈ ಸಾಂಗು ಎಲ್ಲೋ ಹೋದ್ರೂ, ಇಲ್ಲಿ ಚಾರಲ್ಲಿ ಕೂತ್ಕೊಂಡು ಆ್ಯಕ್ಷನ್ ಮಾಡೋಕ್ಕಾಗಲ್ಲ, ಬಟ್ ಐ ವಿಲ್ ಟ್ರೈ ಟು ಡೂ ಇಟ್. ಎಲ್ಲೋದ್ರೂ ಈ ಸಾಂಗ್ ಆ್ಯಕ್ಷನ್ ಮಾಡಿ ಸಂತೋಷದಿಂದ ಪೀಪಲ್ ವಿಲ್ ರಿಜಾಯ್ಸ್ ಲೈಕ್ ಎನಿಥಿಂಗ್. ಕರ್ತನಲ್ಲಿ ಸಂತೋಷ. ರೀಸೆಂಟಾಗಿ ಬ್ರದರ್ ಬೆಳ್ಳಾರಿ ಮೀಟಿಂಗ್ಗೆ ಈ ಸಾಂಗ್ ಹಾಡಿದ್ವಿ. ಅಲ್ಲಿ ಒಂದು ಅಮ್ಮ ಬಂದು ಅವ್ರಿಗೆ 5 ನಿಮಿಷಗಳು ಕೂಡ ನಿಲ್ಲಿಕ್ಕಾಗಲ್ಲ, ಆದರೆ ಅವ್ರಿಗೊಂದು ಆಸೆ ಇತ್ತು, ಎಲ್ಲರೂ ಕುಣಿತಾರೆ ಸಂತೋಷದಿಂದ ಹಾಡಾಡ್ತಾ ಇದ್ದಾರೆ, ನಾನು ಹಾಡಬೇಕಂತ. ಶಿ ಕ್ಲೋಸ್ಡ್ ಹರ್ ಐಸ್, ಕಣ್ಗಳು ಮುಚ್ಕೊಂಡು ಎಲ್ ಶಡಾ ಸರ್ವ ಶಕ್ತನು ನೀನೇ ಅಂತ ಹಾಡಿ ಶಿ ಸ್ಟಾರ್ಟೆಡ್ ಜಂಪಿಂಗ್. ಅವರು ಆಮೇಲೆ ಬಂದು ಸಾಕ್ಷಿ ಹೇಳಿದ್ರು, ಮಾನದಿನ ನನಗೆ ಇಲ್ಲಿ ಬಂದು ಆಪ್ರೇಷನ್ ಆಗಿದೆ, ತುಂಬ ದಿನ ನನ್ನ ಕೈಯಲ್ಲಿ ನಿಂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ, ಹಿಂಗೆ ಕುಣಿದು ನಡೀತಾ ಇದೆ. ಆದರೆ ಯೇಸು ಸ್ವಾಮಿನ ಯಾವಾಗ ಸ್ತುತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ನಾನು ಪ್ರಾರ್ಥನೆ ಮಾಡಿಲ್ಲ ಸುಖಪಡಿಸಪ್ಪ ಅಂತ, ಜಸ್ಟ್ ಒಂದೇ ಒಂದು ಸ್ತುತಿ ಮಾಡಿದೆ. ಇವತ್ತು ನಿಮಗೆ ನಾನು ಅದೇ ಹೇಳ್ತಾ ಇದ್ದೀನಿ, ನಿಮ್ಮ ಪ್ರಾಬ್ಲಮೋ ಇಲ್ಲ ಸಿಕ್ನೆಸ್ಸೋ, ಯಾವುದೋ ಕಷ್ಟವೋ ಯಾವುದೋ ನಷ್ಟವೋ ಇರಲಿ, ಯೇಸು ಸ್ವಾಮಿನ ಸ್ತುತಿ ಮಾಡೋಕ್ಕೆ ಆರಂಭ ಮಾಡಿ, ಮಿಕ್ಕಿದೆಲ್ಲ ಯೇಸು ಸ್ವಾಮಿ ನೋಡ್ಕೊಳ್ತಾರೆ. ಅವತ್ತು ಆ ಸಿಸ್ಟರ್ ಬಂದು ಆತನ ಸ್ತುತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವರಲ್ಲಿ ಶರೀರದಲ್ಲಿ ಇದ್ದ ಎಲ್ಲ ನೋವು ಹೋಗಿ ಹೊಸ ಬಲ ಹೊಂದಿದ್ದಾರೆ. ಅವ್ರ ಸಂತೋಷದಿಂದ ಜಂಪ್ ಮಾಡಿ ಹೇಳ್ತಾ ಇದ್ದಾರೆ. ಸೊ ಈ ಸಾಂಗ್ ಅಷ್ಟು ಪವರ್ಫುಲ್ ಆಯಿತು. ಇನ್ನೊಂದು ಸೇಮ್ ಮೀಟಿಂಗಲ್ಲಿ ಬರೋದ ಒಂದು ಯವನಸ್ಥರು, ಅವ್ರಿಗೆ ಬಂದ ನರ್ವ್ಸ್ ಪ್ರಾಬ್ಲಮ್ ಇತ್ತು, ಸಮಸ್ಯೆ, ಹಿಂಗೆ ಕೈಯೆಲ್ಲ ಹಿಂಗೆ ಬಾಡಿಯೆಲ್ಲ ಹಿಂಗೆ ಶೇಕ್ ಆಯ್ತು, ಹಿಂಗೆ ತಿನ್ನಾಗಿದ್ರು. ಏನು ಪ್ರಾಬ್ಲಮ್, ನನಗೆ ನರ್ವ್ ಪ್ರಾಬ್ಲಮ್ ಇದೆ, ಹಾಫ್ ಆನ್ ಅವರ್ ಬಿಟ್ಟು ನನ್ನ ಹಾರ್ಟ್ ಸ್ಟಾಪ್ ಆಗುತ್ತೆ. ನನ್ನ ಶಾಕ್ ಆಯ್ತು ಅವ್ನ ಟೆಸ್ಟ್ ಮನಿ ಹೇಳುವಾಗ. ಆಮೇಲೆ ಎಲ್ಲರೂ ಜಾಲಿಯಾಗಿ ಸಂತೋಷದಿಂದ ಸ್ತುತಿ ಮಾಡೋಕ್ಕೆ ಆರಂಭ ಮಾಡುವಾಗ ನನ್ನ ಕೈಲಿ ಹಿಂಗಿತ್ತು, ನಾನು ಕಣ್ಗಳು ಮುಚ್ಕೊಂಡು ಎಲ್ರೋಹಿ ನನ್ನನ್ನು ಕಾಣುವವನೇ. ಡಾಕ್ಟ್ರು ಕಾಣಿಲ್ಲ, ನಮ್ಮ ತಂದೆ ತಾಯಿ ಕಾಣಿಲ್ಲ ನನ್ನ ಕಷ್ಟ, ಆದರೆ ಎಲ್ರೋಹಿ ಯೇಸು ಸ್ವಾಮಿ ನನ್ನನ್ನು ಕಾಣಿದ್ರು. ಆಗ ಅವ್ನು ಬಂದು ಹೇಳ್ದ, ಈ ನರ್ವ್ಸ್ ಪ್ರಾಬ್ಲಮ್ ಸ್ಟಾಪ್ ಆಯಿತು. ಲಿಟ್ರಲ್ ಆಗಿ ನಾನು ನೋಡಿದೆ, ಅವನ ಕೈ ಹಂಗೆ ಸ್ಟಿಫ್ ಆಗಿತ್ತು, ಶೇಕ್ ಆಗಿಲ್ಲ. ಅವನು ಹೇಳದ ಸಂತೋಷದಿಂದ ನಾಳೆ ನಾನು ಟೆಸ್ಟ್ ಮನಿ ಹೇಳ್ತಾ ಇದ್ದೀನಿ ಪಾಸ್ಟರ್ ಅಂತ ಹೇಳಿದ. ಸೊ ಈ ಸಾಂಗ್ ನಿಮಗೆಲ್ಲರೂ ಹಾಡೋಕ್ಕೆ ನಾನು ಸಂತೋಷವಾಗಿ Shall we go ahead? ಎಲ್ಲ ಕರೆಗಳನ್ನು ತಟ್ಟಿ ಹಾಡೋಣವಾ? ಹೆಸರಿಡಿದು ನನ್ನನ್ನು ಕರೆದವನೇ, ಕಣ್ಮಣಿಯಾಗೆ ನನ್ನ ಕಾಯುವವನೇ. ಹೆಸರಿಡಿದು ನನ್ನನ್ನು ಕರೆದವನೇ, ಕಣ್ಮಣಿಯಾಗೆ ನನ್ನ ಕಾಯುವವನೇ. ನನ್ನ ಬಾಳಿನ ಬೆಳಕಾಗಿ ಇರುವವನೇ, ನನ್ನ ಬಾಳಿನ ಬೆಳಕಾಗಿ ಇರುವವನೇ.
ನನಗೆ ಸಂತೋಷ ಸಮಾಧಾನ ನೀಡುವವನೇ, ನನಗೆ ಸಂತೋಷ ಸಮಾಧಾನ ನೀಡುವವನೇ. ಎಲ್ ಶಡ್ಡಾಯ್, ಎಲ್ ಶಡ್ಡಾಯ್, ಸರ್ವಶಕ್ತನು ನೀನೇ. ಎಲ್ ರೋಹಿ, ಎಲ್ ರೋಹಿ, ನನ್ನನ್ನು ಕಾಣುವವನೇ. ಎಲ್ ಶಡ್ಡಾಯ್, ಎಲ್ ಶಡ್ಡಾಯ್, ಎಲ್ ಶಡ್ಡಾಯ್, ಸರ್ವಶಕ್ತನು ನೀನೇ. ಎಲ್ ರೋಹಿ, ಎಲ್ ರೋಹಿ, ನನ್ನನ್ನು ಕಾಣುವವನೇ. ಹೆಸರಿಡಿದು ನನ್ನನ್ನು ಕರೆದವನೇ, ಕಣ್ಮಣಿಯಾಗಿ ನನ್ನ ಕಾಯುವವನೇ. ಹೆಸರಿಡಿದು ನನ್ನನ್ನು ಕರೆದವನೇ, ಕಣ್ಮಣಿಯಾಗಿ ನನ್ನ ಕಾಯುವವನೇ. ಇವತ್ತು ನಿಮಗೆ ಒಂದು ಹೇಳ್ತೀನಿ, ಕೆಂಪು ಸಮುದ್ರ ಮುಂದೆ ಬಂದ್ರು, ಫರೋಹನ ಸೇನೆ ಹಿಂದೆ ಬಂದ್ರು ಭಯಪಡಬೇಡಿ. ಸ್ತುತಿಯಿಂದ ನೀವು ಮುಂದೆ ಹೋಗಿದ್ರೆ ಯೇಸು ನಾಮದಿಂದ ನಿಮಗೆ ಜಯ ಬರುತ್ತೆ. ಹೇಳೋಣ. ಕೆಂಪು ಸಮುದ್ರ ಅಡ್ಡ ಬಿದ್ದರು, ಫರೋಹನ ಸೈನ್ಯವು ಹಿಂದೆ ಬಂದರು. ಕೆಂಪು ಸಮುದ್ರ ಅಡ್ಡ ಬಿದ್ದರು, ಫರೋಹನ ಸೈನ್ಯವು ಹಿಂದೆ ಬಂದರು. ಸ್ತುತಿಯಿಂದಲೇ ಮುಂದೆ ಹೋಗುವೆ, ಸ್ತುತಿಯಿಂದಲೇ ನಾ ಮುಂದೆ ಹೋಗುವೆ. ಯೇಸು ನಾಮದಿಂದ ಜಯ ಹೊಂದುವೆ, ಯೇಸು ನಾಮದಿಂದ ಜಯ ಹೊಂದುವೆ. ಎಲ್ ಶಡ್ಡಾಯ್, ಎಲ್ ಶಡ್ಡಾಯ್, ಸರ್ವಶಕ್ತನು ನೀನೇ. ಎಲ್ ರೋಹಿ, ಎಲ್ ರೋಹಿ, ನನ್ನನ್ನು ಕಾಣುವವನೇ. ಎರಿಹೋ ಕೋಟೆ ಹಾಗೆ ಕಷ್ಟ ಬಂದರು ನಿಮ್ಮ ಬಾಳಲ್ಲಿ, ಎಲ್ಲ ದಾರಿಯೋ ಗಾಡ್ರೇಜ್ ಲಾಕ್ ಹಾಕಿದ್ರು ಒಂದೇ ಒಂದು ಮಾಡಿ ಸ್ತುತಿ ಮಾಡಕ್ಕೆ ಸ್ಟಾರ್ಟ್ ಮಾಡಿ, ಯೇಸು ಸ್ವಾಮಿ ಜಯ ಹೊಂದುತ್ತಾರೆ. ಎಲ್ಲ ಸರಿ. ಏರಿಗೋ ಕೋಟೆ ಹಾಗೆ ಕಷ್ಟ ಬಂದರು, ಎಲ್ಲ ದಾರಿಯು ಮುಚ್ಚಲ್ಪಟ್ಟರು. ಹೇ, ಏರಿಗೋ ಕೋಟೆ ಹಾಗೆ ಕಷ್ಟ ಬಂದರು, ಎಲ್ಲ ದಾರಿಯು ಮುಚ್ಚಲ್ಪಟ್ಟರು. ಸ್ತುತಿಯಿಂದಲೇ ಮುಂದೆ ಹೋಗುವೆ, ಸ್ತುತಿಯಿಂದಲೇ ಮುಂದೆ ಹೋಗುವೆ. ಯೇಸು ನಾಮದಿಂದ ಜಯ ಹೊಂದುವೆ, ಯೇಸು ನಾಮದಿಂದ ಜಯ ಹೊಂದುವೆ. ಎಲ್ ಶಡ್ಡಾಯ್, ಎಲ್ ಶಡ್ಡಾಯ್, ಸರ್ವಶಕ್ತನು ನೀನೇ. ಎಲ್ ರೋಹಿ, ಎಲ್ ರೋಹಿ, ನನ್ನನ್ನು ಕಾಣುವವನೇ. ಹೆಸರಿಡಿದು ನನ್ನನ್ನು ಕರೆದವನೇ, ಕಣ್ಮಣಿಯಾಗಿ ನನ್ನ ಕಾಯುವವನೇ. ಹೆಸರಿಡಿದು ನನ್ನನ್ನು ಕರೆದವನೇ, ಕಣ್ಮಣಿಯಾಗಿ ನನ್ನ ಕಾಯುವವನೇ. ನನ್ನ ಬಾಳಿನ ಬೆಳಕಾಗಿ ಇರುವವನೇ, ನನ್ನ ಬಾಳಿನ ಬೆಳಕಾಗಿ ಇರುವವನೇ. ನನಗೆ ಸಂತೋಷ ಸಮಾಧಾನ ನೀಡುವವನೇ, ನನಗೆ ಸಂತೋಷ ಸಮಾಧಾನ. ನೀವೆಲ್ಲ ಹೇಳ್ತೀರ ಎಲ್ ಶಡ್ಡಾಯ್, ಶಡ್ಡಾಯ್, ಎಲ್ ಶಡ್ಡಾಯ್, ಸರ್ವಶಕ್ತನು ನೀನೇ. ಎಲ್ ರೋಹಿ, ಎಲ್ ರೋಹಿ, ಇವತ್ತು ನಿಮ್ಮನ್ನು ನನ್ನನ್ನು ಕಾಣುವವನೇ. ಎಲ್ ಶಡ್ಡಾಯ್, ಎಲ್ ಶಡ್ಡಾಯ್, ಎಲ್ ಶಡ್ಡಾಯ್, ಸರ್ವಶಕ್ತನು ನೀನೇ. ಎಲ್ ರೋಹಿ, ಎಲ್ ರೋಹಿ, ನನ್ನನ್ನು ಕಾಣುವವನೇ. Hallelujah. Amen. So ಈ ಸಾಂಗ್ ಎಲ್ಲ ಆಡಿದ್ರೂ ಜನ ಸಂತೋಷದಿಂದ ಆತನ ನಾಮನ ಸ್ತುತಿ ಮಾಡಿ. ಖಂಡಿತವಾಗಿ ಕರ್ತನ ಒಂದು ಹಾಡಿನ ಅದ್ಭುತವಾದ ಬಲ ಇದೆ. ಸ್ತುತಿಯಲ್ಲಿ ನಿಜವಾಗಿ ಬಿಡುಗಡೆ ಇದೆ. ಕರ್ತನು ಅಲ್ಲ, ಜನರು ಅದನ್ನ ಒಂದು ಅನುಭವಿಸಿ ಹಾಡಿದ್ರೆ ಖಂಡಿತವಾಗಿ ಅವರ ಜೀವಿತದಲ್ಲಿ ಬಿಡುಗಡೆ. ದೇವರಿಗೆ ಸ್ತೋತ್ರ. ಅದ್ಭುತವಾದ ಹಾಡುಗಳನ್ನು ಕರ್ತನ ನಿಮ್ಮ ಮುಖಾಂತರ ಒಂದು ಕನ್ನಡ ಜನರಿಗೆ ಕೊಟ್ಟಿದ್ದರಿಂದ ತುಂಬಾ ಸಂತೋಷ ಆಗ್ತದೆ. 2 ಹಾಡುಗಳನ್ನು ನೀವು ಕನ್ನಡದಲ್ಲಿ ಬರೆದಿರಿ, ತಿರ್ಗಾ 3ನೇ ಹಾಡು ಕನ್ನಡದಲ್ಲಿ ಬರೆದಿದ್ದು. ಕನ್ನಡದಲ್ಲಿ ಈ ಸಾಂಗ್ ಹೆಂಗ್ ಬಂತಂದ್ರೆ, ಈ ಸಾಂಗ್ ಬಂದು ನಾನು ಪ್ಲಾನ್ ಮಾಡಿಲ್ಲ ಫಸ್ಟ್ ವಾಲ್ಯೂಮ್ ಹಂಗೆ ಆಗ್ಬೇಕಂತ. ಎಲ್ಲ ವರ್ಷ ಡಿಸೆಂಬರು ಕೊನೆ ದಿನ 3 ದಿನದಲ್ಲಿ ನಾವು ನಮ್ಮ ಟೀಮ್ ಮೆಂಬರ್ಸ್ ಎಲ್ಲ ಫಾಸ್ಟಿಂಗ್ ಪ್ರಯರ್ ಇರ್ತೀವಿ ಡಿಸೆಂಬರ್. ಸೊ ನೆಕ್ಸ್ಟ್ ಇಯರ್ ನಾವು ಏನು ಮಾಡಬೇಕು, ಸೊ ಅದಕ್ಕೆ ಪ್ರಾರ್ಥನೆಯಲ್ಲಿ ಇರುವಾಗ ನನಗೆ ತುಂಬ ದಿನ ಒಂದು ಆಸೆ,
ಪರಿಶುದ್ಧ ಪರಿಶುದ್ಧ ಅಂತ ಹೇಳಿ ಒಂದು ಹಾಡು ಬರಿಬೇಕಂತ ತಮಿಳಲ್ಲಿ. ಕನ್ನಡ ಯೋಚನೆ ಮಾಡಿಲ್ಲ. ಆದರೆ ಯೇಸು ಸ್ವಾಮಿ ಈ ಹಾಡಲ್ಲಿ ಪರಿಶುದ್ಧ ಅಂತ ಒಂದು ಪದ ಕೊಟ್ಟರು. ಆಗ ಪ್ರೇಯರಲ್ಲಿ ಇರುವಾಗ ಅವತ್ತು ಎಲ್ಲ ಪ್ರೇಯರಲ್ಲಿ ಇರೋದು ನಾನು ಜಸ್ಟ್ ನನ್ನ ಕೀಬೋರ್ಡಲ್ಲಿ ಸೇಮ್ ಕೀಬೋರ್ಡ್ 550 ಯಮಹಾ ಕೀಬೋರ್ಡಲ್ಲಿ ನನಗಷ್ಟು ಕೀಬೋರ್ಡ್ ಪ್ಲೇ ಮಾಡೋಕ್ಕೆ ಗೊತ್ತಿಲ್ಲ. ಜಸ್ಟ್ ಕಾರ್ಡ್ಸ್ ಏನೇನು ಕಾರ್ಡ್ಸ್ ಇದೆ ಅದು ಗೊತ್ತು. ನಾನು ಕಾರ್ಡ್ಸ್ ಇಟ್ಕೊಂಡು ಜಸ್ಟು ಸ್ತುತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೆ. ವಾಕ್ಯ ಹೇಳ್ತಾ ಇದೆ, ಆತನ ನಾಮಗೆ ಹೊಸ ಹಾಡುಗಳನ್ನು ಹಾಡಿ ಅಂತ. ಆತನ ನಾಮ ಪರಿಶುದ್ಧ, ಆತನ ನಾಮ ಇಮ್ಮಾನುವೇಲ, ಎಲೋಹಿಮ್, ಎಲ್ ಶಡಾಯ್, ಎಬಿನೇಜರ್. ಅದ್ಭುತವಾದ ನಾಮ. ಕೋಟಿ ಕೋಟಿ ನಾಮಗಳು ಇದೆ ಆತನ ನಾಮಗಿದೆ. ಹಾಡು ನಾವು ಬರಿಬೇಕಂದ್ರೆ ಎಷ್ಟೊಂದು ಕೋಟಿ ಕೋಟಿ ಹಾಡುಗಳು ಬರಿಬೋದು. ಆತನ ನಾಮ ಒಂದು ಅಷ್ಟೊಂದು ಅದ್ಭುತ ಇದೆ ಆತನ ನಾಮದಲ್ಲಿ. ಈ ಸಾಂಗಲ್ಲಿ ಜಸ್ಟು 1 year 2015 ಎಲ್ಲ ದಿನ ಯೇಸು ಸ್ವಾಮಿ ನನ್ನ ಜೊತೆಯಲ್ಲೇ ಇದ್ದರು. ಆತನ ನಾಮ ಏನಂದರೆ ಇಮ್ಮಾನುವೇಲ, ಜೊತೆಗಿರೋದು. ನನಗೆ ಆಗ ಆ ಟ್ಯೂನ್ ಬಂತು, ಆರಾಧನೆ ಇಮ್ಮಾನುವೇಲ, ಆರಾಧನೆ ಇಮ್ಮಾನುವೇಲ. ನಮ್ಮ ಟೀಮ್ ಮೆಂಬರ್ ಎಲ್ಲ ಕುತ್ಕೊಂಡು ಹಂಗೆ ಸ್ಟಾರ್ಟ್ ಮಾಡಿದ್ವಿ. ಆರಾಧನೆ ಇಮ್ಮಾನುವೇಲ, ಆರಾಧನೆ ಇಮ್ಮಾನುವೇಲ. ನೀವು ಆಡ್ಬೋದಾ ನಮ್ಮ ಜೊತೆಲಿ? ಆರಾಧನೆ ಇಮ್ಮಾನುವೇಲ, ಆರಾಧನೆ ಇಮ್ಮಾನುವೇಲ. ನಮ್ಮ ಜೊತೆಯಲ್ಲಿ ಇರುವವನೇ, ನಮ್ಮ ಮಧ್ಯದಲ್ಲಿ ವಾಸಿಸುವವನೇ, ನಮ್ಮ ಜೊತೆಯಲ್ಲಿ ಇರುವವನೇ, ನಮ್ಮ ಮಧ್ಯದಲ್ಲಿ ವಾಸಿಸುವವನೇ. ಎಲ್ಲರೂ ಸೇರಿ ಎಲ್ಲ ಪರಿಶುದ್ಧ, ನೀ ಪರಿಶುದ್ಧ, ನೀ ಪರಿಶುದ್ಧ, ಇಮ್ಮಾನುವೇಲನೇ. ನೀ ಪರಿಶುದ್ಧ, ನೀ ಪರಿಶುದ್ಧ, ಇಮ್ಮಾನುವೇಲನೇ. ಈ ಒಂದು ಕಾರ್ಯ ಹೇಳಕ್ಕೆ ನಾನು ಆಸೆ ಪಡ್ತಾ ಇದ್ದೀನಿ ಬ್ರದರ್. ಈಗ ನಾವು ಹೇಳ್ತೀವಿ ನಮ್ಮ ತಂದೆ ಯೇಸು ಪರಿಶುದ್ಧ ಪರಿಶುದ್ಧ ಅಂತ. ಅವ್ರ ವಾಕ್ಯ ಹೇಳ್ತಾ ಇದೆ, ಪರಿಶುದ್ಧ ಇಲ್ಲದ್ರೆ ಆತನ ಮುಖವನ್ನು ನೋಡಕ್ಕೆ ಸಾಧ್ಯವಿಲ್ಲ. ಯೇಸು ಸ್ವಾಮಿ ಸಿದ್ಧರಾಗಿದ್ದಾರೆ ತನ್ನ ಮುಖವನ್ನು ದರ್ಶನ ತೋರಿಸಲಿಕ್ಕೆ. ಆದರೆ ಇವತ್ತು ಎಲ್ಲರೂ ಹಾಡ್ತಾರೆ ಪರಿಶುದ್ಧ ಪರಿಶುದ್ಧ. ಯೇಸು ಸ್ವಾಮಿ ನಾವು ಹಾಡುವ ಪರಿಶುದ್ಧ ಅದು ನೋಡ್ತಾ ಇಲ್ಲ, ನಾವು ಪರಿಶುದ್ಧವಾಗಿದ್ವಾ ನಮ್ಮನ್ನು ನೋಡ್ತಾನೆ, ಆತ ನಮ್ಮ ಹೃದಯ ನೋಡ್ತಾನೆ. ಇವತ್ತು ಯೇಸು ಸ್ವಾಮಿ ನಾವು ಹೇಳ್ತೀವಿ ನಮ್ಮ ಹೃದಯದಲ್ಲಿ ಇದ್ದಾರೆ ಅಂತ, ಆದರೆ ಹೇಳ್ತೀವಿ ಆತನು ಪರಿಶುದ್ಧ ಅಂತ. ಆದರೆ ಇವತ್ತು ನಮ್ಮ ಬಾಳಲ್ಲಿ ಪರಿಶುದ್ಧವಾಗಿ ನಾವು ಇದೀವಾ, ಜೀವಿಸ್ತಿದ್ದೇವೆ, ಪರಿಶುದ್ಧವಾಗಿ ಮಾತಾಡ್ತೀವ, ಪರಿಶುದ್ಧವಾಗಿ ನೋಡ್ತೀವ, ಪರಿಶುದ್ಧವಾದ ಕಾರ್ಯವನ್ನು ಕೇಳ್ತೀವ. ಈ ಸಾಂಗು ಎಲ್ಲ ಹಾಡಿದ್ರೂ ಒಂದು ಕಾರ್ಯ ನಾನು ಯೇಸು ಸ್ವಾಮಿಗೆ ಪ್ರಾರ್ಥನೆ ಕೇಳ್ತೀನಿ, ಅಪ್ಪ ಈ ಹಾಡು ನಾವು ಹಾಡೋಕ್ಕೆ ಯೋಗ್ಯ ಇದಿರೋ ಗೊತ್ತಿಲ್ಲ, ಈ ಪರಿಶುದ್ಧ ಪರಿಶುದ್ಧ ಅಂತ ಹೇಳುವಾಗ ನಾನು ಮಾಡಿದ ಎಲ್ಲ ಪಾಪ ನೀಗಿಸಿ ನನ್ನನ್ನು ಪರಿಶುದ್ಧ ಮಾಡಪ್ಪ. ನನಗೊಂದೇ ಒಂದು ಆಸೆ, ನಾನು ನಡೆಯುವಾಗ ನನ್ನ ನೆಲಲು ನಾನು ನೋಡಬಾರ್ದು. ಜನ ಹೆಂಗೆ ನೋಡ್ತಾರೆ ನಾನು ನಡೆಯುವಾಗ ನನ್ನ ನೆಲಲು ಹೆಂಗೆ ನೋಡ್ತೇವೆ, ಆ ಥರ ಈ ಲೋಕ ನಿನ್ನ ನೆಲಲ ನನ್ನ ನೋಡಬೇಕು. ಆಮೆನ್. ಎವ್ರಿವನ್ ವಾಂಟ್ ಟು ಸಿ ಜೀಸಸ್ ಸ್ಯಾಡು ಥ್ರೂ ಮೀ. ಆಮೆನ್. ಅದೇ ನನ್ನ ಆಸೆ ಇವತ್ತು. ನಿಜವಾಗಿ ಇವತ್ತು ಆತನು ನೆಲಲಾಗಿ ನಾವಿದ್ದೀವ. ಇವತ್ತು ಈ ಹಾಡುವಾಗ ನಾನು ಎಲ್ಲರೂ ಎಂಕರೇಜ್ ಮಾಡ್ತೀನಿ, ಯಾವ ಕಾರ್ಯ ಇದೆಯೋ ನನಗೆ ಗೊತ್ತಿಲ್ಲ, ಈ ಕಾರ್ಯ ಹಾಡುವಾಗ ಒಂದು ಕಾರ್ಯ ತಿಳ್ಕೊಳ್ಳಿ, ನಮ್ಮ ತಂದೆ ಯೇಸು ಸ್ವಾಮಿ ಪರಿಶುದ್ಧ, ಆತನ ಮಕ್ಕಳಾಗಿರುವ ನಾವು ಪರಿಶುದ್ಧವಾಗಿದ್ದೀರಾ? ಇವತ್ತು ಈ ಹಾಡು ಮುಖಾಂತರ ಆತನ ನಾಮವನ್ನು ಹೇಳಿ, ಅಪ್ಪ ಪರಿಶುದ್ಧವಾಗಿ ನಾನು ಬಾಳ್ತೀನಂತ ಹೇಳಿ ಹಾಡೋಣವಾ? ನಮ್ಮ ಜೊತೆಲಿ ಹೇಳಿದಿರ, ನೀ ಪರಿಶುದ್ಧ, ನೀ ಪರಿಶುದ್ಧ, ಇಮ್ಮಾನುವೇಲನೇ.
3ನೇ ಸಾಂಗ್ ಹಿಂಗೆ ಬಂತು ಬ್ರದರ್. ದೇವರಿಗೆ ಸ್ತೋತ್ರ. ಅದ್ಭುತವಾದ ಹಾಡುವುದು. ಕೊನೆಯ ವರ್ಷವಾಗಿ ಸ್ತೋತ್ರ ಹೇಳಿ ಈ ಸಾಂಗು ಪರಿಶುದ್ಧ ಪರಿಶುದ್ಧ ಅಂತ ಈ ಸಾಂಗ್ ಬಂತು. ಓಕೆ ಓಕೆ. ಅಂದರೆ ಕನ್ನಡದಲ್ಲಿ ನೀವು ಈಗ 3 ಸಾಂಗ್ ಮಾಡಿದರೆ 4 ಸಾಂಗನ್ನು ಭಾಷಾಂತರ ಮಾಡಿ ತಮಿಳಿಂದ ತಂದರೆ. ಹೌದು ಬ್ರದರ್. ಮತ್ತೆ ಇನ್ನೂ ಕನ್ನಡದ ಸಾಂಗ್ಗಳನ್ನು ನೀವು ಬರೆದಿರ್ತೀರಿ? ಸ್ಟಾಕ್ ಇದೆ. 4ನೇ ಸಾಂಗ್ ಬಂದು, ಈ ಸಾಂಗ್ ಎಲ್ಲಿ ಬಂತಂದರೆ, ನಾನು ಚೆನ್ನೈಗೆ ಆಫೀಸ್ ಕಾರ್ಯಕ್ಕೆ ಹೋಗಿದ್ದೆ. ಆಗ ಸ್ಟೇಷನಲ್ಲಿ ಟ್ರೈನ್ಗೆ ವೆಯ್ಟ್ ಮಾಡುವಾಗ ನನ್ನ ಮುಂದೆ ಈ ವೈಟ್ ಆ್ಯಂಡ್ ವೈಟ್ ಡ್ರೆಸ್ ಹಾಕ್ಕೊಂಡು ಕೆಲವು ಪಾಸ್ಟರ್ಸು ಎಲ್ಲ ಹೋಗ್ತಾಯಿದ್ರು. ಆಗ ಅವ್ರ ಲೈಫ್ ಹೆಂಗಿರುತ್ತೆ ಅಂದರೆ, ತನ್ನ ಲೈಫ್ ಎಲ್ಲನೇ ನನ್ನ ಉಸಿರಿರುವ ದಿನವೆಲ್ಲ ನಿಮಗೇ ಕೊಟ್ಟಿರೋಂಥ ಆ ವೈಟ್ ಆ್ಯಂಡ್ ವೈಟು ವಾಟ್ ಎಂಫಸೈಸ್ ಏನು ಮಾಡ್ತಿದೆ ಅಂದರೆ, ನನ್ನ ಲೈಫ್ ಎಲ್ಲ ನಿಮಗೆ ಕೊಡ್ತೀನಿ, ಯಾವುದಕ್ಕೆ ಆಸೆ ಪಡಲ್ಲ, ಯಾವ ಸ್ಟೈಲ್ಗೂ ಯಾವ ಮೇಕಪ್ಗೂ ಯಾವುದಕ್ಕೆ ಆಸೆ ಇಲ್ಲ. ಈ ಡ್ರೆಸ್ ಮುಖಾಂತರ ನಾನು ಹೇಳ್ತಾ ಇದ್ದೀನಿ, ಅಪ್ಪ ನನ್ನ ಲೈಫ್ ಉಸಿರಿರುವ ದಿನವೆಲ್ಲ ನಿನಗೆ ಕೊಡ್ತೇನೆ, ಯಾಕಂದರೆ ನನ್ನ ಉಸಿರು ನೀನಾಗಿದೆಯಾ. ಆ ವರ್ಡ್ ನನಗೆ ಎಂಫಸೈಸ್ ತುಂಬ ಸ್ಟ್ರೈಕ್ ಆಯಿತು ನನ್ನ ಹಾರ್ಟಲ್ಲಿ. ಆಗ ಆ ಟ್ಯೂನ್ ಬಂತು, ಉಸಿರಿರುವ ದಿನವೆಲ್ಲ ಆರಾಧನೆ, ಉಸಿರಾದ ಯೇಸುವಿಗೆ ಆರಾಧನೆ. ಇವತ್ತು ಎಲ್ಲರೂ ಹೇಳ್ತಾ ಇದೆ ನನ್ನ ಉಸಿರು ನಾನೇ ಅಂತ, ನನ್ನ ಉಸಿರು ನನ್ನ ಫ್ರೆಂಡ್ ಅಂತ ಹೇಳ್ತಾರೆ. ಆದರೆ ಇವತ್ತು ಕ್ರೈಸ್ತರ ಮಕ್ಕಳು ಧೈರ್ಯವಾಗಿ ಹೇಳ್ಬೋದು, ನನ್ನ ಉಸಿರು ಏಸಪ್ಪ ಅಂತ. ಆಮೆನ್. ಆಗ ಬಂತು, ಆರಾಧನೆ ಅಪ್ಪ ಆರಾಧನೆ, ಯೇಸುವೆ ಆರಾಧನೆ, ಆತ್ಮನೇ ಆರಾಧನೆ, ಆರಾಧನೆ ಅಪ್ಪ ಆರಾಧನೆ, ಯೇಸುವೆ ಆರಾಧನೆ, ಆತ್ಮನೇ ಆರಾಧನೆ. ಈ ಸಾಂಗ್ ಬಂದು ನಮ್ಮ ಮಿಸ್ಸಸ್ಸು ಲಿಲ್ಲಿ ಜಾಯ್ಸ್ ಅವರು ಈ ಸಾಂಗ್ ಆಲ್ಬಮಲ್ಲಿ ಹಾಡಿದ್ದಾರೆ. ಸೊ ಈ ಸಾಂಗ್ ಬಂದು ಒಂದು 2 ಮಿನಿಟ್ಸ್ ವಿಡಿಯೋ ಶೂಟ್ ಮಾಡಿದ್ವಿ. ವೈಫ್ ಬಂದು ಕನ್ಸೀವ್ ಆಗಿದ್ರು. ನನಗೊಂದು ಆಸೆ ಬಂತು, ಈ ಸಿಚುಯೇಷನಲ್ಲಿ ಎಷ್ಟೊಂದು ಪ್ರೆಗ್ನೆಂಟ್ ವುಮೆಂಟು ಲೋನ್ಲಿಯಾಗಿ ಮನೇಲಿ ಇಡ್ತಾರೆ. ಎಲ್ಲ ಒಂದೊಂದು ಕೆಲಸ ಮಾಡ್ತಾರೆ, ಆದರೂ ಇವ್ರು ಕೆಲಸ ಮಾಡೋಕ್ಕಾಗಲ್ಲ, ಒಂದು ಜಾಗದಲ್ಲೇ ಕೂತ್ಕೊಂಡಿರ್ಬೇಕು, ರೆಸ್ಟ್ ತೊಗೊಳ್ಬೇಕು. ಆ ಸಮಯದಲ್ಲಿ ಒಂದು ಪ್ರೆಗ್ನೆಂಟ್ ಲೇಡಿ ಹೆಂಗೆ ವರ್ಷಿಪ್ ಮಾಡ್ತಾರೆ ಅಂತ ಆ 2 ಮಿನಿಟ್ಸ್ ವಿಡಿಯೋ ಮಾಡಿದ್ವಿ ಬ್ರದರ್. ಅವರು ಆ ಟೈಮಲ್ಲಿ ನಮ್ಮ ವೈಫ್ ಕನ್ಸೀವ್ ಆಗಿದ್ರು. ಆ 2 ಮಿನಿಟ್ಸ್ ವಿಡಿಯೋ ಯೇಸು ನಾಮ ಮಹಿಮೆಗಾಗಿ ಹೇಳ್ತಾ ಇದ್ದೀನಿ, USA ತನಕ ರೀಚ್ ಆಗಿತ್ತು. ಒಂದೇ ದಿನದಲ್ಲಿ 1000 ಜನ ಡೌನ್ಲೋಡ್ ಮಾಡಿದ್ರು ಆ 2 ಮಿನಿಟ್ಸ್ ವಿಡಿಯೋ. ಇವಾಗ ಈ ಆಲ್ಬಮಲ್ಲಿ ದಿ ಮೋಸ್ಟ್ ಹಿಟ್ ಸಾಂಗ್ ಬಂದು ಈ ಸಾಂಗ್. ನಾನು ನಮ್ಮ ವೈಫ್ಗೆ ಟೀಸ್ ಮಾಡ್ತೆ, ಅಮ್ಮ ಈ ಸಾಂಗ್ ನಾನು ಹಾಡಿರ್ಬೇಕು, ನೀನು ಹಾಡ್ಬಿಟ್ಟೆ ಅಂತ ಟೀಸ್ ಮಾಡ್ತಾ ಇದೆ. ಇನ್ನೊಂದು ನೀನು ಹಾಡಿಗೆ ಎಲ್ಲ ಹಿಟ್ ಆಯಿತು ಈ ಸಾಂಗ್. ಎಲ್ಲ ಮೊಬೈಲಲ್ಲಿ ಈ ಸಾಂಗ್ ಇದೆ. ಒಂದು ಚರ್ಚಲ್ಲಿ ಹಿಂದಿ ಸಭೆಯಲ್ಲಿ ಈ ಸಾಂಗ್ ಟ್ರಾನ್ಸ್ಲೇಷನ್ ಮಾಡಿ ಹಿಂದಿಯಲ್ಲಿ ಹಾಡ್ತಾ ಇದ್ದಾರೆ. ಸೊ ಈ ಸಾಂಗ್ ನಾವು ಥಿಂಕ್ ಮಾಡಿಲ್ಲ. ಸೊ ಅದೇ ಹೇಳ್ತಾ ಇದೆ, ಯೇಸು ನಾಮ ಬಂದು ಇಟ್ಸ್ ನಾಟ್ ಆರ್ಡಿನರಿ ಥಿಂಗ್, ಎಕ್ಸ್ಟ್ರಾರ್ಡಿನರಿ ಥಿಂಗ್. ಈ ಸಾಂಗ್ ನಾವು ಅಷ್ಟು ಪ್ಲಾನ್ ಮಾಡಿಲ್ಲ, ತುಂಬ ಲಿರಿಕ್ಸ್ ಎಲ್ಲ ಹಾಕಿ, ಇಟ್ಸ್ ಅ ಸಿಂಪಲ್ ಸಾಂಗ್. ಈಗ ನಾನು ಹಾಡ್ತೀನಿ ಆ ಸಾಂಗ್. ನನ್ನ ಬಲವೇ ಆರಾಧನೆ, ನನ್ನ ಕೋಟೆಯೇ ಆರಾಧನೆ. ಹಾಡ್ತೀರಾ ನಮ್ಮ ಜೊತೆ? ನನ್ನ ಬಲವೇ ಆರಾಧನೆ, ನನ್ನ ಕೋಟೆಯೇ ಆರಾಧನೆ, ಆರಾಧನೆ ಅಪ್ಪ ಆರಾಧನೆ, ಯೇಸುವೆ ಆರಾಧನೆ, ಆತ್ಮನೇ ಆರಾಧನೆ, ಆರಾಧನೆ ಅಪ್ಪ ಆರಾಧನೆ, ಯೇಸುವೆ ಆರಾಧನೆ, ಆತ್ಮನೇ ಆರಾಧನೆ. ಉಸಿರಿರುವ ದಿನವೆಲ್ಲ ಆರಾಧನೆ, ಉಸಿರಾದ ಯೇಸುವಿಗೆ ಆರಾಧನೆ, ಉಸಿರಿರುವ ದಿನವೆಲ್ಲ ಆರಾಧನೆ,
ಉಸಿರಾದ ಯೇಸುವಿಗೆ ಆರಾಧನೆ. ಕರಗಳನ್ನು ಎತ್ತಿ ಹೇಳೋಣವಾ? ಆರಾಧನೆ ಅಪ್ಪ ಆರಾಧನೆ, ಯೇಸುವೆ ಆರಾಧನೆ, ಆತ್ಮನೇ ಆರಾಧನೆ. ಆರಾಧನೆ ಅಪ್ಪ ಯೇಸುವೆ, ಯೇಸುವೆ ಆರಾಧನೆ, ಆತ್ಮನೇ ಆರಾಧನೆ. ಆಮೆನ್. ಉಸಿರಿರುವ ದಿನವೆಲ್ಲ ಆರಾಧನೆ, ಉಸಿರಾದ ಯೇಸುವಿಗೆ ಆರಾಧನೆ. ಉಸಿರಿರುವ ದಿನವೆಲ್ಲ ಆರಾಧನೆ, ಉಸಿರಾದ ಯೇಸುವಿಗೆ ಆರಾಧನೆ. ದಿನ ಬೈಬಲ್ ತಲೆ ಮೇಲೆ ಇಟ್ಕೊಂಡು ಹೇಳಿದೆ, ಅಪ್ಪ ಒಂದು ಸಾಂಗ್ ಕೊಡಂತ. ಕನ್ನಡ ಎಲ್ಲಾ ಸಾಂಗ್ ಕನ್ನಡದಲ್ಲೇ ಯೇಸು ಸ್ವಾಮಿ ಕೊಡ್ತಾರೆ. ದೇವರೊಳ್ಳೆಯವರು. ನನಗೆ ಅದೇ ನನ್ಗೆ ಗೊತ್ತಿರೋ ಕನ್ನಡ ಪದಗಳನ್ನು ಯೂಸ್ ಮಾಡಿ ನಾನು ರೆಕಾರ್ಡ್ ಮಾಡಿ ಇಡ್ತೀನಿ. ನಮ್ಮ ವೈಫ್ ಸ್ವಲ್ಪ ಮಾಡಿಫಿಕೇಶನ್ ಎಡಿಫಿಕೇಶನ್ ಮಾಡ್ತಾರೆ. ಸೊ ಈ ಸಾಂಗ್ ಹಂಗೆ ಬಂತು. ಪ್ರಿಯ ವೀಕ್ಷಕರೇ, ಇನ್ನೂ ಅನೇಕ ವಿಷಯಗಳನ್ನು ಹೊತ್ತು ಮತ್ತೆ ನಿಮ್ಮ ಮುಂದೆ ಬರಲಿಕ್ಕಿದ್ದೇವೆ. ಅಲ್ಲಿ ತನಕ ಒಂದು ಸಣ್ಣ ವಿರಾಮ. ನೋಡ್ತಾ ಇರಿ ಆಸರೆ ಟಿವಿ.